ನಮ್ಮ ಡಿವಾಸ್ ಫೇವ್ರೇಟ್ ಚಾಕ್ನ ತಿಂತಾ ಇದೀವಿ ಇವತ್ತು. ಯಾವ ಥರ ಚಾಕ್ನ ಯಾವ ಥರ ಮಾಡ್ತಾರೆ ಅಂತಲೂ ಈ ಥರ ಚಾಕ್ನ ತಿನ್ನಬೇಕು ಅಂತಂದರೆ ಭಾಳ ಪುಣ್ಯ ಮಾಡಿರ್ಬೇಕು ಮಾತ್ರ. ಗುಡ್ದ, ಚರ್ಬಿ, ಮಣ್ಣಿಲಿ, ಪೈಪು, ದೊಡ್ಡ ಕರಡು, ಇಸೆ ಕರಡು ಎಲ್ಲ ರೆಡಿ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ದೇವೇಗೌಡ ಸರ್ಕಲ್ ಹತ್ರ ಬಂದಿದ್ದೀವಿ. ಹೌದು, ನಾವು ಬಂದಿರೋದು ಏನಕ್ಕಪ್ಪ ಅಂದರೆ ಚಾಕ್ನ ತಿನ್ನೋಕ್ಕೆ. ಚಾಕ್ನ ತಿಂದು ತುಂಬ ವರ್ಷ ಆಯಿತು. ಬೆಂಗಳೂರಲ್ಲಿ ಒಂದ್ಸಲ ತಿಂದಿದ್ವಿ. ಇಲ್ಲಿ ಬೆಂಗಳೂರಲ್ಲಿ SLN ಚಾಕ್ನ. ಹೌದು, ಗೋವಿಂದ ನಗರ ಮೂಡಲ್ಪಳ್ಳಿ ಹತ್ರ ತಿಂದಿದ್ವಿ. ಚೆನ್ನಾಗಿತ್ತು ಅಲ್ಲೂ. ಇವಾಗ ನಮ್ಮ ಮೈಸೂರಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಮೈಸೂರು ಹತ್ರ ದೇವೇಗೌಡ ಸರ್ಕಲ್ಲು ಲೆಫ್ಟ್ ಬರುತ್ತೆ. ರಿಂಗ್ ರೋಡು ವಯಾ ಇದು ಮಣಿಪಾಲ್ ಆಸ್ಪತ್ರೆ, ಓಲ್ಡ್ ಕೊಲಂಬಿಯಾ ಆಸ್ಪತ್ರೆ ಹತ್ರ ನೋಡಿ. ಹೌದು, ಅಲ್ಲೇ ಚಾಕ್ನ ಮಾಡ್ತಾ ಇದ್ದಾರೆ. ತಿನ್ನಕ್ಕೆ ಬಂದಿದ್ದೀವಿ. ಪ್ರೈಸ್ ಏನು, ಟೇಸ್ಟ್ ಹೆಂಗೆ ಅಂತ ನಿಮಗೂ ತಿಳಿಸ್ಕೊಡ್ತೀವಿ. ಚಾಕ್ನ ತಿನ್ನಬೇಕು ಅಂತ ತುಂಬ ಜನ ಹುಡುಕ್ತಾ ಇದ್ದಾರೆ ಮೈಸೂರಲ್ಲಿ. ನಿಮ್ಗೆ ಇಲ್ಲಿ ಸಿಗುತ್ತೆ, ಮತ್ತು ಇನ್ನೊಂದು ಕಡೆ ವಿಜಯನಗರ ಆ ಕಡೆ ಸಿಗುತ್ತೆ. ಇಲ್ಲಿ ಟೇಸ್ಟ್ ನೋಡ್ತೀವಿ ಇವತ್ತು. ಇಲ್ಲಿ ದೇವೇಗೌಡ ಸರ್ಕಲಲ್ಲಿ ಟೇಸ್ಟ್ ಹೆಂಗಿರುತ್ತೆ ಏನು ನೋಡಿಬಿಟ್ಟು ಬರೋರು ಇಲ್ಲಿಗೆ ಬರ್ಬೋದು. ವೀಡಿಯೋಲ್ಲಿ ಕೊನೆ ತನಕ ನೋಡಿ ಟೇಸ್ಟ್ ನೋಡ್ಬಿಟ್ಟು ನಿಮಗೆ ಕೂಡ ತಿಳಿಸ್ಕೊಡ್ತೀವಿ. ಚಾಕ್ನ ಮಾಡೋ ಹತ್ರನೇ ಬಂದುಬಿಟ್ವಿ ನೋಡಿ. ಇದೇ ಚಾಕ್ನ ಸೆಂಟರ್. ನಿಮಗೆ ಸಿಕ್ಕಾಪಟ್ಟೆ ಹೊಗೆ ನೋಡಿ ಹೋಗ್ತಾ ಇದೆ. ಯಾಕಂದರೆ ಪಬ್ಲಿಕ್ ಪ್ಲೇಸು, ಹೊಗೆ ಜಾಸ್ತಿ ಬಿಟ್ಟರೆ ಕಂಪ್ಲೇಂಟ್ ಆಗೋದೆ ಅಂದ್ಬಿಟ್ಟು ಅವರು ಸೇಫ್ಟಿಗೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡಿದ್ದಾರೆ. ಹೊಗೆ ಎಲ್ಲ ಒಂಚೂರು ಇದಾಗಲ್ಲ, ಫುಲ್ ಎಲ್ಲ ಮೇಲೆ ಸ್ಪ್ರೆಡ್ ಆಗ್ತಾಯಿದೆ. ಇವಾಗ ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ಬರು ಚಾಕ್ನ ತಿನ್ನಕ್ಕೆ ಹೋಗ್ತಾ ಇದ್ವಿ. ಮೇನು ಇದು ಬೆಂಗಳೂರು ಇದು ಮಣಿಪಾಲ್ ಆಸ್ಪತ್ರೆಗೆ ಹೋಗೋ ರೋಡ್ ಇದು. ನೋಡ್ತಾ ಇದ್ದೀರಾ, ನಮ್ಮ ಕನ್ನಡದವ್ರದ್ದು ಹೋಟ್ಲ್ ಇದು. SM ನಾಟಿ ಸ್ಟೈಲ್ ಕುರಿ ಚಾಕ್ನ ಅಂತ ಇದೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದಾರೆ. 250 ರೂಪಾಯಿ ಅಂತೆ. 250. ಓಕೆ, ನೋಡು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕೋರೆ. ನಮ್ಮ ಕನ್ನಡದವ್ರದ್ದೇ ಇದು. ಓಕೆ, ಹೋಗಿ ನೋಡೋಣ. ತುಂಬ ಜನ ನೋಡ್ತಾ ಇರ್ಬೋದು. ಎಲ್ಲ ರೆಡಿ ಇದೆ. ಚಾಕ್ನ ಯಾವ ಥರ ಮಾಡ್ತಾರೆ ಅಂತಲೂ ನೋಡ್ತಾ ಇರೋ ತುಂಬ ಜನ ಗೊತ್ತಿರುತ್ತೆ. ಬಟ್ ಇದು ಸುಟ್ಟುಬಾಡು. ಫಿಶ್ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ. ಫಿಶ್ಶು, ಚಾಕ್ನ ಬೇಯ್ತಾ ಇದೆ. ಬಟ್ ಇದ್ರಲ್ಲಿ ಏನು ಗೊತ್ತಾ, ಚರ್ವಿ ತಿಂದರೆ ಸಖತ್ತಾಗಿರುತ್ತೆ. ನಾವು ಚರ್ವಿ ಫೇವರ್ ನಾವು, ಅದಕ್ಕೋಸ್ಕರ ಚರ್ವಿ ತುಂಬ ಚೆನ್ನಾಗಿ ತಿಂತಾ ಇದ್ದೀವಿ. ಆಲ್ರೆಡಿ ಎಲ್ಲ ವೆಯ್ಟಿಂಗು ಚಾಕ್ನಾಗೆ. ಯಾಕಂದರೆ ಕಾಯಿಲೇಬೇಕು, ಇದಕ್ಕೆ ಸುಡಬೇಕಲ್ಲ. 1/4 ಗಂಟೆ ಬೇಕು. ನಿಮಗೆ ಎಷ್ಟು 1/4 kg ಬಂದು 250ನಾ? 250. ಅದೇ 1/4 kg ಬಂದು ನಿಮಗೆ 250 ರೂಪಾಯಿ ಆಗುತ್ತೆ. 1/2 kg ಮಾಮೂಲಿ. ಅಲ್ಲಿಗೆ 1 ಕಿಲೋ ಬಂದು 1000 ರುಪೀಸು. ತುಂಬ ಚೆನ್ನಾಗಿರುತ್ತೆ ಚಾಕ್ನ. ತಿನ್ನಬೇಕು ಅಂದ್ಕೊಂಡು ಬಂದರೆ ಒಳ್ಳೆ ಚಾಕ್ನ ಸಿಗುತ್ತೆ ನಿಮಗೆ ನಮ್ಮ ಮೈಸೂರು ದೇವೇಗೌಡ ಸರ್ಕಲಲ್ಲಿ. ಇದಕ್ಕೆ ಏನೇನು ಹಾಕ್ತಾರೆ ಎಲ್ಲ ಆಮೇಲೆ ಲಾಸ್ಟಕ್ಕೆ ಏನಾಗುತ್ತೆ. ಬಿಸಿಯಾಗಿ ಬೇಯ್ತಾ ಇದೆ. ಆರ್ಡ್ರ್ ಕೊಟ್ಟಿರೋದು. ಹಾಂ ಸರ್, ಹೌದು. ಬಿಸಿಯಾಗಿ ಬೇಯ್ತಾ ಇದೆ. ಹೋಗಿ ಹಾಕ್ಬಿಡ, ಬೈ ಹಾಕೊಂಡು ಎತ್ಕೊಂಡು ಆಮೇಲೆ ಮಾತಾಡ್ತೀರಾ ಹೇಳಿ ಸರ್. ಔಟರ್ ರಿಂಗ್ ರೋಡಲ್ಲಿ ಎಲ್ಲೇ ಈ ಥರ ಚಾಕ್ನ ಬೇಕು ಅಂತಂದರೆ ನಿಮಗೆ ಔಟರ್ ರಿಂಗ್ ರೋಡು, ಮೈಸೂರು ಔಟರ್ ರಿಂಗ್ ರೋಡಲ್ಲಿ ಎಲ್ಲಿ ಈ ಥರ ಚಾಕ್ನ ಸಿಗಲ್ಲ. ಈ ಥರ ಚಾಕ್ನ ತಿನ್ನಬೇಕು ಅಂತಂದರೆ ಭಾಳ ಪುಣ್ಯ ಮಾಡಿರ್ಬೇಕು ಮಾತ್ರ. ಭಾಳ ಖುಷಿ. ಬರ್ತಾ ಇರ್ತೀವಿ ಸರ್. ನಮ್ಗೆ ಇಲ್ಲಿ ಮೇನ್ ಏನು ಅಂತಂದರೆ ಚಾಕ್ನ ಮತ್ತು ಫಿಶಲ್ಲಿ ಮಾತ್ರ ಇದರಲ್ಲಿ ಒಂದು ಆಯಿಲ್ ಕಂಟೆಂಟ್ ಇರಲ್ಲ. ಒಳ್ಳೆ ಸೂಪರ್ ಆಗಿರ್ತದೆ, ಚೆನ್ನಾಗಿರ್ತದೆ. ತಿನ್ನಬೇಕು ಅಂತಂದರೆ ಭಾಳ ಖುಷಿ ಪಟ್ಟು ತಿಂತೀವಿ. ಫಿಶ್ ಆಗಲಿ, ಚಾಕ್ನ ಆಗಲಿ, ಲೆಗ್ ಪೀಸ್ ಆಗಲಿ. ಇದ್ರ ಜೊತೆಗೆ ಇನ್ನೊಂದೇನಂತಂದರೆ ಲಿವರ್ ಗುಂಡ್ಕ ಮಾಡಿಕೊಡ್ತಾರೆ. ತುಂಬ ಸೂಪರ್ ಸರ್, ಅದು ಸೂಪರ್ ಆಗಿರ್ತದೆ. ತಿಂದ್ಬಿಟ್ಟು ಮಾತಾಡಬೇಕು, ಇಲ್ಲಾಂದ್ರೆ ಮಾತಾಡಕ್ಕೆ ಹೋಗ್ಬಾರ್ದು ಸರ್. ಸರ್ ನಾವಿಲ್ಲಿ ಹೆಚ್ಚು ಕಮ್ಮಿ ಇವ್ರಿಗೆ ಬಂದು ನಾವು 1.5 ಇಂದ 2 ವರ್ಷದಿಂದ ಇವ್ರು ಯಾವಾಗ ಅಂಗಡಿ ಓಪನ್ ಮಾಡಿದ್ರು ಅವಾಗಿಂದಲೂ ನಾವಿಲ್ಲಿ ಬರ್ತಾ ಇದೀವಿ ಸರ್. ಬರ್ತಾ ಇದ್ದೀವಿ ಸರ್. ನಾವಿಲ್ಲಿ ಮೇನ್ ತಿನ್ನಕ್ಕೆ ಬರೋದೇನು ಅಂತಂದ್ರೆ ಲಿವರ್ ಗುಂಡ್ಕ ಮತ್ತೆ ಫಿಶ್ಗೆ ಮತ್ತೆ ಚಾಕ್ನ ಪಾರ್ಸಲ್ ತೊಗೊಂಡೋಗಿ ಹೋಗ್ತೀವಿ ಸರ್. ಇವಾಗ ನಾನು 2 ಫಿಶ್ ಪಾರ್ಸಲ್ ತೊಗೊಂಡಿದ್ದೀನಿ, 1/4 kg ಚಾಕ್ನ ಪಾರ್ಸಲ್ ತೊಗೊಂಡಿದ್ದೀನಿ. ಸೂಪರ್ ಸರ್ ಅದು. ಸರ್ ಯೋಗೇಶ್ ಕುಮಾರ್ HN ಅಂತ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಅವರು ಕೂಡ ಆರ್ಡ್ರ್ ಕೊಟ್ಟಿದ್ದಾರೆ. ಎಲ್ಲ ರೆಡಿ ಆಗ್ತಾ ಇದೆ. ನಾವು ಕೂಡ ಆರ್ಡ್ರ್ ಕೊಟ್ಟಿದ್ದೀವಿ. 1/4 kg ಎರಡು ತೊಗೊಂಡಿದ್ದೀವಿ. 1/4 kg ಒಂದು ತೊಗೊಂಡಿರೋದು ನಾವು. 1/4 kg ಒಂದು ತೊಗೊಂಡಿರೋದು ನಾವು ಇವಾಗ. ಅದನ್ನೇ ಟೇಸ್ಟ್ ನೋಡಿ ಹೇಗಿದೆ ಅದೆಲ್ಲ ನೋಡೋಣ. 1/4 kg 250 ರೂಪಾಯಿ ಬೀಳುತ್ತೆ ನಿಮಗೆ.
ನಿಮ್ಗೆ ಹೆಂಗೆ ಬೇಕು, ಖಾರ ಬೇಕು ಅಂತಂದ್ರೂ ಹಾಕ್ಸ್ಕೊಬೋದು, ಮೀಡಿಯಮ್ ಬೇಕು ಅಂದ್ರೂ ಹಾಕ್ಸ್ಕೊಬೋದು. ಆಲ್ರೆಡಿ ರೆಗ್ಯುಲರ್ ಕಸ್ಟಮರ್ಸೇ ಎಲ್ಲ ಇಲ್ಲಿ ಬರ್ತಾರೆ, ಎಲ್ಲ ಆರ್ಡ್ರ್ ಕೊಡೋರೆ. ನಿಮಗೆ ಫಿಶ್ ಎಲ್ಲ ಸಿಗುತ್ತೆ, ಬಿಸಿ ಬಿಸಿ ಚಾಕಣ. ಅಮೌಂಟು ಬಟ್ ಇಲ್ಲೇನಂದ್ರೆ ಚಾಕಣ ಬೇರೆಯವ್ರಿಗೆ ಮಾಡ್ಕೊಡ್ತಾ ಇದ್ರೆ ನೋಡ್ತಾ ಇದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ಸ್ಕ್ಯಾನರಲ್ಲಿ ಐತೆ. ಬಾಯಲ್ಲಿ ನೀರು ಬರುತ್ತೆ ಗುರು. ಚಾಕಣ ನೋಡಿದ್ರೆ ಸಾಕು. ಆ ಚಾಕಣದಲ್ಲಿ ಚರ್ವಿ ಇರುತ್ತೆ, ಸಖತ್ತಾಗಿರುತ್ತೆ. ಪೇಮೆಂಟ್ ಕೂಡ ಕಳಿಸ್ಬಿಡ್ತಾ ಇದ್ದೀವಿ. 1/4 kg ತಗೊಂಡಿದ್ವಿ. ಓಕೆ ಓಕೆ, ಟೇಸ್ಟ್ ಕೂಡ ನೋಡ್ತೀವಿ, ನಿಮಗೂ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಕಸ್ಟಮರ್ ಎಲ್ಲ ವೇಟಿಂಗ್. ಒಂದು 1/4 kg ನನಗೆ ಎಕ್ಸ್ಟ್ರಾ ಪಾರ್ಸಲ್ ಹತ್ತಿರ ಕಾಯಬೇಕಾಗುತ್ತೆ. ಪಾರ್ಸಲ್ 1/4 kg, ಒಂದು 1/4 kg ಪಾರ್ಸಲ್ ಹಾಗೆ ನೋಡಿ. ಚಾಕಣ ಬೇಕಾಗಿರೋ ಐಟಮ್ ರೆಡಿ ಆಗಿದೆ. ಇವರು ಗುಂಕಾಯಿ, ಗುಡ್ದ, ಚರ್ಬಿ, ಮಣ್ಣಿಲಿ, ಪೈಪು, ದೊಡ್ಡ ಕರಡು, ಇಸೆ ಕರಡು ಎಲ್ಲ ರೆಡಿ ಆಗಿದೆ. ಚೆನ್ನಾಗಿಲ್ಲ. 1/4 kg ಆರ್ಡ್ರ್ ಕೊಟ್ಟಿದ್ದೀವಿ. ಬೇಯ್ತಾ ಇದೆ. ಆಲ್ರೆಡಿ ಸುಮಾರು ಜನ ಆರ್ಡ್ರ್ ಕೊಟ್ಟಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಚಾಕಣ ಅಂತ ನೇಮ್ ಇದು ಡಿಶ್ ಫೇಮಸ್ ಆಗಿದೆ ನಮ್ಮ ಡಿ ಬಾಸ್ ಇಂದ. ಹೌದು, ನಮ್ಮ ಕನ್ನಡ ಮುಂಚೆ ಯಾರು ಗೊತ್ತಿರಲಿಲ್ಲ, ನಮ್ಮ ಡಿ ಬಾಸ್ ಇಂದ ಚಾಕಣ ಫೇಮಸ್ ಆಗಿದೆ. ಹೌದು, ಚಾಕಣ ಅಂದರೆ ಅವ್ರ ಫೇವ್ರೇಟು. ನಾವು ಕೂಡ ಒಂದ್ಸಲಿ, ನಮಗೂ ಅವರಿಂದ ಇಷ್ಟ. ಹೌದು, ತುಂಬ ಇಷ್ಟ. ನಾವು ಬೆಂಗಳೂರಲ್ಲಿ ತಿಂದಿದ್ವಿ, ಮತ್ತು ಮೈಸೂರಲ್ಲೂ ಒಂದು ಕಡೆ ತಿಂದಿದ್ದೆ. ರಾಮಸ್ವಾಮಿ ಸರ್ಕಲ್ ಹತ್ರ ಇಟ್ಟಿದ್ರು, ಇವಾಗೆಲ್ಲ ಎತ್ಬಿಟ್ಟಿದ್ದಾರೆ. ಅಲ್ಲೂ ತುಂಬ ಹೊತ್ತು ಕಾಯ್ತಾ ಇದ್ವಿ. ಬಟ್ ಚಾಕಣ ಕಾಯಲೇಬೇಕು, ಯಾಕಂದರೆ ಬೇಯಬೇಕಲ್ವಾ. ಎಲ್ಲರ ಫೇವ್ರೇಟ್ ಚಾಕಣ ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಚಾಕಣ ತಿನ್ನಬೇಕು ಅಂದರೆ ನಮ್ಮ ಮೈಸೂರು ದೇವೇಗೌಡ ಸರ್ಕಲ್ ಬರಬೇಕು. ಅದಕ್ಕೆ ನಾನು ನಮ್ಮ ಹುಡುಗ ಇಬ್ಬರು ಸೇರಿ ಇವತ್ತು ಚಾಕಣ ತಿಂದೇ ಬರೋದು. ಚಾಕಣ ಗೊತ್ತಾಗಿ ಯಾವುದೋ ಇಂಟರ್ವ್ಯೂ ಹೇಳಿದ್ರು, ಚಾಕಣ ಇಷ್ಟ ನಮಗೆ. ಅದು ಮಜಾಟ ಕಿಸಲ್ಲ ಹೇಳಿದಲ್ವಾ? ಹೌದು, ಮಜಾಟ ಕಿಸ ಅದಕ್ಕೆ ಮುಂಚೆ ಹೇಳಿದ್ರ. ಮಜಾಟ ಕಿಸಲ್ಲೇ ನಮ್ಗೆ ಗೊತ್ತಾಗಿತ್ತು. ಚಾಕಣ ಇಷ್ಟ, ಕಲಸಿಪಳ್ಳಿ ಅಂತ ಹೇಳಿದ್ರು. ಹೌದು, ಅದರಿಂದನೇ ಗೊತ್ತಾಗಿತ್ತು ನಮಗೆ. ಬಟ್ ನಾವು ಕಲಸಿಪಳ್ಳಿ ಹತ್ರ ಏನು ತಿಂದಿಲ್ಲ, ಬೆಂಗಳೂರಲ್ಲೇ ಬೇರೆ ಕಡೆ ಮೂಡಲ್ಪಾಳ್ಯ ಸೈಡ್ ತಿಂದಿದ್ವಿ. ಸಖತ್ತಾಗಿತ್ತು ಚಾಕಣ. ತಿನ್ನಬೇಕು ಅನ್ನೋರು ಇಲ್ಲಿ ಬಂದ್ಬಿಟ್ರೆ ಸಾಕು, ಒಳ್ಳೆ ಚಾಕಣ ಸಿಗುತ್ತೆ. ಹೊಗೆಲ್ಲ ನೋಡಿ ಹೆಂಗೆ ಕಡಿತಾ ಇದೆ, ಆ ಲೈಟ್ ಬೆಳಗ್ಗೆ ಹೆಂಗೆ ಕಾಣ್ತೈತೆ. ನಿಮ್ಮ ಮೇನ್ ರೋಡಲ್ಲೇ ಸಿಕ್ಬಿಡುತ್ತೆ ಇದು. ಮೈಸೂರಲ್ಲಿರೋರಿಗೆ ಈ ಲೊಕೇಶನ್ ಗೊತ್ತಿರುತ್ತೆ. ಸ್ವಲ್ಪ ಹೊಸ್ದಾಗಿ ಬಂದಿರೋರಿಗೆ ಈ ಲೊಕೇಶನ್ ಗೊತ್ತಿಲ್ಲ ಅಂತಂದರೆ ನಂಬರ್ ಕೂಡ ಇರುತ್ತೆ, ಹಾಕಿರ್ತೀವಿ. ಕಾಲ್ ಮಾಡ್ಕೊಂಡು ಬಂದು ತಿನ್ಕೊಂಡು ಹೋಗ್ಬೋದು. ಬಿಸಿ ಬಿಸಿ ಚಾಕಣ 1/4 kg 250 ರೂಪಾಯಿ ಇರುತ್ತೆ. ಇವ್ನು ಕಾಯ್ತಾ ಇದ್ದಾನೆ ಚಾಕಣ ತಿನ್ನೋಕ್ಕೆ, ಯಾಕಂದ್ರೆ ಅಲ್ಲಿ ಬೇಯ್ತಾ ಇದ್ರೆ ಬಾಯಿಗೆ ಬರಲಿ, ಬೈಲಿ. ಬಾಯಲ್ಲಿ ಬೈದ್ರೆ ಚೆನ್ನಾಗಿರಲ್ಲ. ನಾವು ಒಂದ್ಸಲ ಮಾಡ್ಕೊಂಡಿದ್ವಲ್ಲ ನ್ಯೂ ಇಯರ್ಗೆ. ಹೌದು, ನಾವು ಮನೇಲಿ ಯಾವುದೋ ಒಂದು ನ್ಯೂ ಇಯರ್ ಯಾವುದು ನಾವೇ ಮಾಡ್ಕೊಂಡಿದ್ವಿ. ನ್ಯೂ ಇಯರ್ಗೆ ನಾವೇ ಮಾಡ್ಕೊಂಡಿದ್ವಿ. ಬಾರ್ಬಿಕ್ಯೂ ಸ್ಟವ್ ಇತ್ತು. ಹೌದು, ಕೆಂಡ ಹಾಕ್ಬಿಟ್ಟು ಮಾಡ್ಕೊಂಡಿದ್ವಿ. ಅದಕ್ಕೆ ಬೆಂಕಿ ಕರ್ಸಕ್ಕೆ ಪರದಾಬಿಟ್ಟಿದ್ವಿ. ಅಯ್ಯೋ ಹುಚ್ಚಿಡಿ ಇತ್ತೆ. ಅದಕ್ಕೆ 10 ಗಂಟೆ ಇಸ್ಲನ್ನೆಲ್ಲ ತಂದು, ಪೆಟ್ರೋಲ್ ತಂದು, ಸೀಮಣ್ಣೆ, ಕರ್ಪೂರ ಏನೇನೋ ಹಾಕಿ ತಯಾರಿ ಸರ್ಕಸ್ ಮಾಡಿ ಎಲ್ಲ ಮಾಡಿ ಕೊನೆಗೂ ತಿಂದ್ವಿ. ನಾವು ಫಸ್ಟ್ ಟೈಮ್ ಮಾಡ್ಕೊಂಡು ಚೆನ್ನಾಗಿತ್ತು. ಕೊನೆಗೂ ತಂದು 1 kg ಮೇಲೆ 1 kg ಚಾಕಣ ತಂದಿದ್ದಲ್ವ ನಾವತ್ತು. ಚಾಕ್ನ ಲೆಗ್ ಪೀಸು ತಿನ್ನೋಕ್ಕೆ ಆಗಲಿಲ್ಲ. ಅದ್ರ ಜೊತೆ ರೈಸ್ ಕೂಡ ಕರ್ಸ್ಕೊಂಡ್ವಿ. ನೈಟು ನ್ಯೂ ಇಯರ್ಗೆ ಸೆಲೆಬ್ರೇಟ್ ಮಾಡಲೇಬೇಕಲ್ಲ ಅಂತ ಇವನ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಟೆರಸ್ ಮೇಲೆ ಮಾಡ್ಕೊಂಡು ತಿಂದಿದ್ವಿ. ತುಂಬ ಅವತ್ತು ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಏನು ಸಿಂಪಲ್ ಆಗಿ ಚಾಟ್ ಮಸಾಲೆ, ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟು ಅಷ್ಟೇ, ಏನೂ ಇಲ್ಲ. ಹೌದು, ಅದಕ್ಕೆ ಮಾಡಿ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಮತ್ತೆ ಇವಾಗ ಇಲ್ಲಿ ತಿನ್ನೋಣ ಅಂತ ಬಂದಿದ್ವಿ. ಯಾಕಂದರೆ 1/4 kg ಎಲ್ಲ ಅರ್ಧ kg ತೊಗೊಂಡೋಗಿ ಮನೇಲೆಲ್ಲ ಮಾಡೋಕ್ಕಾಗಲ್ಲ. ಯಾರೇ ಐಟಮ್ ಎಲ್ಲ ರೆಡಿ ಇದೆ, ಅದೇನೇನು ಮಾಡಬೇಕು ತಯಾರಿ ಮಾಡೋಕ್ಕೆ. ಬಟ್ ಇದೆಲ್ಲ ಟೈಮ್ ಹಿಡಿಯುತ್ತೆ, ಅದಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವು ಮಾಡ್ತೀವಿ. ಅಂದರೆ ಬೆಂಕಿ ಕಸಕ್ಕೆ ಕೆಂಡ ಹಾಕಿ ಅರ್ಧ ಗಂಟೆ ಬೇಕು. ಹೊಗೆ ಕುರ್ಕೆ ಮಾಡ್ಬೇಕು ನಾವೇನೆ. ಹೌದು, ಏನೇನೋ ಕರ್ಪೂರ ಗಿರ್ಪುರ ಎಲ್ಲ ಬೇಕು. ಅದಕ್ಕೆ ಸೀಮಣೆ ಬೇಕು, ಪೆಟ್ರೋಲ್ ಬೇಕು. ಬೇಡ ಈಗೇನಿಲ್ಲ, ಇದಾಕ್ಬಿಡ್ಬೋದು. ಎಣ್ಣೆ, ದೀಪ್ ಎಣ್ಣೆ ಮತ್ತು ಪೆಟ್ರೋಲ್. ಇದು ಫ್ಯಾನ್ ಒಂದಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಫ್ಯಾನು ಬೇಕಾಗುತ್ತೆ. ಕೈಯಲ್ಲಿ ಗಾಳಿ ಹಿಂಗೆ ಹೊಡಿಬೇಕಾಗಿದೆ ಗಾಳಿ. ಅದೇ ಫ್ಯಾನ್ ಬೇಕಾಗುತ್ತೆ, ಒಂದು ಚಿಕ್ಕ ಫ್ಯಾನ್. ಫ್ಯಾನ್ ಇದ್ರೆ ಫ್ಯಾನ್ ಬೇಕೇ ಬೇಕು, ಇಲ್ಲಾಂದ್ರೆ ಹತ್ಕೊಳ್ಳೋ. ಗಾಳಿ ಬಿಸಕ್ಕೆ ಹೋಗ್ಬೇಕೈತೆ. ನಿನ್ನ ನಿಲ್ಸ್ಕೊಬಿಡ್ತಾರೆ ಗಾಳಿ ಬಿಸಕ್ಕೆ. ಹೌದು, ಮೇನ್ ರೋಡಲ್ಲೇ ಒಳ್ಳೊಳ್ಳೆ ಹೋಟೆಲ್ ಆಗಿಬಿಟ್ಟಿದೆ ಅಲ್ಲಿ ದೇವೇಗೌಡ ಸರ್ಕಲಲ್ಲಿ. ಈಗ ತಿಂದ್ಬಿಟ್ರೆ ಮನೆಗೆ ಹೋಗಿ ಊಟ ಮಾಡೋದು ಡೌಟು. ನೋಡೋಣ, ನಾನೊಂದು 1/4 kg ಪಾರ್ಸೆಲ್ ಕೂಡ ಹೇಳಿದ್ದೀನಿ ಮನೆಗೆ. ಇಲ್ಲೇ ಒಂದು 1/4 kg ತೊಗೊಂಡು, ಪಾರ್ಸೆಲ್ ಒಂದು 1/4 kg ತೊಗೊಂಡು. ನೀವು ಒಂದು ಪಾರ್ಸೆಲ್ ಏನು ತೊಗೊಂಡಿಲ್ಲ, ಯಾಕಂದ್ರೆ ಇವ್ರ ಮನೇಲಿ ಇವತ್ತು ನಾನ್ ವೆಜ್, ಮಟನ್ ಮಾಡಿಸಿಲ್ವಾ? ನಮ್ಮ ಮನೇಲಿ ಮಾಡಿಲ್ಲ ಇವತ್ತು. ಮಟನ್ ಸಾಂಬಾರು ಮಾಡಿದ್ದಾರೆ, ಅದಕ್ಕೆ ಅವನು ಬೇಡ ಅಂತ ಅಂದ್ಬಿಟ್ಟು ನಾನೊಂದು 1/4 kg ಪಾರ್ಸೆಲ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ, ತಿನ್ನೋಣ ಮನೆಗೆ ಅಂತ.
ಓಕೆ, ಟೇಸ್ಟ್ ನೋಡಿಬಿಟ್ಟು ನಿಮಗೆ ಕೂಡ ತಿಳಿಸ್ಕೊಡ್ತೀವಿ. ಕೊನೆ ತನಕ ವೀಡಿಯೋ ನೋಡಿ. ನಮ್ಮ ಬೆಳಗ್ಗೆ ಇವಾಗ ತಾನೇ ಒಂದು ಚಾಕ್ನ ತಂದು ಕೊಟ್ಟರು. ನಾವು ಈ ಕಡೆ ನಿಂತಿದ್ವಿ, ತಂದು ಕೊಟ್ಟಿದ್ದಾರೆ ಒಂದು ಚಾಕ್ನ. ನೋಡಿ, ಬಿಸಿ ಈರುಳ್ಳಿ, ಸೌತೆಗೆಲ್ಲ ಖಾರ. ಈ ಚಾಕ್ನಾಗೆ ಈ ಖಾರ ಇದ್ರೇ ಮಸ್ತು ಕಾಂಬಿನೇಷನ್. ಹೌದು, ಚೇರಲ್ಲಿ ಕುತ್ಕೊಂಡು ತಿನ್ಬೋದಲ್ಲ, ಮಡಿಕೊಂಡು. ಇಲ್ಲೇ ಬಿಸಿ ಇಲ್ಲೇ ತಿನ್ಬೋದಲ್ಲ. ಚೇರ್ ಅವ್ರದ್ದು ಏನದು? ಇವ್ರದ್ದೇ ಚೇರು. ರೆಡಿ ಆಯಿತು, ಚಾಕಣ ತಂದು ಕೊಟ್ಟರು ಅವರೇನೆ. ನಮ್ಮ ಹುಡುಗ ಟೇಸ್ಟ್ ನೋಡ್ತಾವನೆ. ಟೇಸ್ಟ್ ನೋಡಾಯಿತು, ಹೆಂಗೈತ ಟೇಸ್ಟು. ಚಾಕಣ ಕೂಡ ನೋಡ್ಬೋದು ನೀವು. ಈರುಳ್ಳಿ, ನಿಂಬೆಹಣ್ಣು, ಖಾರ ಎಲ್ಲ ಕೊಟ್ಟಿರ್ತಾರೆ. ಬಿಸಿ ಚಾಕಣ. ಆನ್ ಮಾಡ್ತೀನಿ, ಮಸ್ತಾಗೈತೆ. ರೆಡಿ ಮಾಡ್ತಾಯಿದ್ದೀನಿ ಚಾಕಣ. ಓಕೆ, ನಾನು ಕೂಡ ಟೇಸ್ಟ್ ನೋಡಿಬಿಡ್ತೀನಿ. ನೀವು ಟೇಸ್ಟ್ ನೋಡಾಯ್ತು. ನಾವು ಸ್ವಲ್ಪ ಚೆರ್ವಿದು ಯಾವ್ದಾರು ಹುಡ್ಕೋಣ. ಚಾಕ ತಿನ್ನೋಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಅಂತೇನಿಲ್ಲ, ಮೈಸೂರು ಆರಾಮಾಗಿ ತಿನ್ಬೋದು. ಇಲ್ಲ ಬೆಂಗಳೂರು ಮೈಸೂರಲ್ಲಿ ಟ್ರಿಪ್ ಬಂದರೆ ತಿನ್ಕೊಂಡೋಗಿ. ಚೆರ್ವಿ ತಗೊಳ್ಳೋ. ಚೆರ್ವಿ ಇಬ್ಬರು ಚೆರ್ವಿ ಒಂದೇ ಸಲ ತಿನ್ನೋಣ. ತಿನ್ನು. ಚೆರ್ವಿ ತುಂಬ ಇಷ್ಟ. ಚೆರ್ವಿ ಸಿಕ್ಕಿದೆ. ಚೆರ್ವಿ ಎಲ್ಲ ಅನ್ಸೋದಿದೆ. ಇದು ಚೆರ್ವಿ. ಚಾಕಣದಲ್ಲಿ ಚೆರ್ವಿ ಸಖತ್ತಾಗಿರುತ್ತೆ ಗುರು. ಏನು ಟೇಸ್ಟು? ಹೌದು, ಖಾರ ಹಚ್ಕೊಂಡು ಬೀಚ್ ಬಾಯ್ಕೊಂಡು ಈರುಳ್ಳಿ ಹಾಕೊಂಡು ತಿಂತಾ ಇದ್ರೆ ಒಂದೊಂದು ಪೀಸ್ ಚಾಕಣ, ಈರುಳ್ಳಿ ಮಸ್ತು. ನನ್ನ ಚಾಕ್ನದಲ್ಲಿ ಮಣ್ಣಿಲಿ ಮತ್ತು ಲಿವರ್ ಇಷ್ಟ. ಹಾಂ ಅಲ್ಲ, ಮಣ್ಣಿಲಿ ಸೂಪರ್ ಆಗಿರುತ್ತೆ. ಹೌದು, ತಿನ್ನಕ್ಕೆ ಒಂಥರ ಮಜಾ ಗುರು. ಒಂದಿಲ್ಲ ಅಂದರೂ ಕೆಂಪು ಕೆಂಡದಲ್ಲಿ ಮತ್ತು ಸ್ಮೋಕ್ ಫ್ಲೇವರು ಎಲ್ಲ ಚೆನ್ನಾಗಿ ಬೇಯಿಸಲ್ಲ. ನಮ್ಮ ಇದ್ರಿಗೆ ಒಂದು 2 ಪ್ಲೇಟ್ ತಿನ್ಬೋದು. ತಿನ್ನೋರಾದ್ರೂ ಒಂದು ಕೆ ಜಿ ಆದರೂ ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಚಾಕಣ. ಒಟ್ನಲ್ಲಿ ಬೆಂದೈತೆ, ಚೆನ್ನಾಗಿ ಬಂದೈತೆ. ಅದೇ ವೆಯ್ಟ್ ಮಾಡಬೇಕು, ಅರ್ಜೆಂಟ್ ಮಾಡಿದ್ರೆ ಹಂಗೆ ತಿನ್ಬೇಕಾಗಿದೆ. ಸಖತ್ತಾಗೈತೆ, ಮಸ್ತು. ನಾನು ಮನೇಲಿ ಮಟನ್ ಮಾಡಿಲ್ಲ ತಗೋಬೇಕು. ಪಾರ್ಸಲ್ ಚೆನ್ನಾಗಿಲ್ಲ ಕಡೆ, ಇಲ್ಲಿ ಬಂದು ತಿನ್ಬೇಕು. ಅಂದರೆ ನಾವು ಹೋಗೋದೊಂದು 10 ನಿಮಿಷ ಆಗುತ್ತೆ ಮನೆಗೆ, ಅದಕ್ಕೆ ಪಾರ್ಸಲ್ ತೊಗೊಬಿಟ್ಟೆ. ಜಾಸ್ತಿ ಒಂದು 1/2 ಅವರ್ 3/4 ಗಂಟೆ ಆ ಥರ ಆದರೆ ಇಲ್ಲೇ ತಿನ್ಕೊಂಡ್ರೆ ಬೆಟರ್ ಅನ್ಕೋತೀನಿ. ಬಿಸಿ ತಿಂದ್ರೆ ನಿಮ್ಮ ಬೆಸ್ಟು. ಒಳ್ಳೆ ಟೇಸ್ಟ್ ಐತೆ ಮಾತ್ರ ಅಲ್ವಾ. ಖಾರ ಐತೆ. ಲಿವರು ಮಣ್ಣಿಲಿ ಮಸ್ತು. ನಮ್ಮ ಸುಮಾರು ಜನಕ್ಕೆ ಇದ್ರ ಬೆಲೆ ಗೊತ್ತಿಲ್ಲ. ಹೌದು, ನಮ್ಮ ಡಿವರ್ಸ್ ಫೇವ್ರೇಟ್ ಚಾಕ್ನ ತಿಂತಾ ಇದ್ದೀವಿ ಇವತ್ತು. ಇದೊಂದು 3ನೇ ಸಲ 4ನೇ ಸಲ ತಿಂತಾರೆ ಚಾಕ್ನ. ನಾವಿಬ್ರು ಬೆಂಗಳೂರು ಒಂದ್ಸಲ ತಿಂದಿದ್ವಿ. ಇದು ತಿನ್ನೋದಲ್ಲದೆ 2 ಪ್ಲೇಟ್ ತಿಂದ್ಬಿಟ್ಟು ಬಿರಿಯಾನಿ ಕೂಡ ತಿಂದ್ಬಿಟ್ವಿ. ಅದು ಲಿವರ್ ಬಿರಿಯಾನಿ ತಗೋಗಿದ್ವಿ. ರೂಮಲ್ಲಿ ಹೋಗ್ಬಿಟ್ಟು ಅಲ್ಲಿ ರೂಮ್ ಕೂಡ ಮಾಡಿದ್ವಿ ನಾಗರಬಾವಿಲಿ. ಅಯ್ಯೋ ಸಾಕಾಗೋಯ್ತು, ಇವನು ಬೇಡ ಅಂತ ಬಿಟ್ಬಿಟ್ಟ. ನಾನು ಸ್ವಲ್ಪ ತಿನ್ಕೊಂಡೆ. ಬೆಳಗ್ಗೆ ಎದ್ದಷ್ಟಳೆ ಸಾಕಪ್ಪ ಅನಿಸ್ಬಿಡ್ತು. ತಿನ್ನೋ, ಇಲ್ಲ ನಾನು ಖಾಲಿ ಮಾಡ್ತೀನಿ. ಎಣ್ಣೆ ಡ್ರಿಂಕ್ಸ್ ಮಾಡೋದಂತೂ ಒಳ್ಳೆ ಸ್ನ್ಯಾಕ್ಸ್ ಇದು. ಇದು ನಮಗಂತೂ ಅಭ್ಯಾಸ ಇಲ್ಲ. ಡ್ರಿಂಕ್ಸ್ ಮಾಡೋದಾದ್ರೆ ಒಳ್ಳೆ ಸ್ನ್ಯಾಕು. ನಾವಿಬ್ಬರೇ ಎಲ್ಲೇ ಹೋದ್ರು ಚೆನ್ನಾಗಿ ತಿನ್ನಬೇಕು ಅಷ್ಟೇ. ನಮ್ಮದು ಸ್ಮೋಕು ಡ್ರಿಂಕ್ಸು ಯಾವುದೂ ಇಲ್ಲ ಸದ್ಯಕ್ಕೆ. ಮುಂದಕ್ಕೆ ಮುಂದಕ್ಕೆ ಹೇಳ. ಚೆನ್ನಾಗಿ ತಿನ್ನೋದು ಅಷ್ಟೇ ನಮ್ಮದು ಕೆಲಸ. ನಡೀತಾವನೆ. ಚೆನ್ನಾಗಿ ಟೇಸ್ಟು ಚೆನ್ನಾಗಿದೆ. ಮನೆ ಹೋಗಂಡು ಎಲ್ಲ ಆರೋಗ್ಯ ಇರುತ್ತೆ. ಆರೋಗ್ಯ ಪರವಾಗಿಲ್ಲ.
ಒಳ್ಳೆ ಟೇಸ್ಟ್ ಗುರು. ಚಾಕ್ನ ಬೆಲೆ, ಚಾಕ್ನದು ಕಂಡವನೇ ಬೆಲ್ಲ ಚಾಕ್ನ ಬೆಲೆನ. ಕಂಡವನೇ ಬಲ್ಲ ಗಾದಿ ಹೇಳ್ತಾರಲ್ಲ ಇವಾಗ ಏನದು. ಒಂದೊಂದು ಐಟಮ್ ಬೆಲೆ ಅವ್ರಿಗೆ ಗೊತ್ತಿರುತ್ತೆ, ತಿಂದವ್ರಿಗೆ ಗೊತ್ತಿರುತ್ತೆ ಆ ಫೀಲು. ನಾವು ಚಾಕ್ನ ತಿಂದಿರೋದ್ರಿಂದ ಚಾಕ್ನ ತಿನ್ಬೇಲೇಬೇಕು ಅಂತ ಹುಡ್ಕೊಂಡು ಬಂದಿದ್ದೀವಿ. ಮಂಡಿ ನಿಮ್ಮ ಅಪ್ಪ ಕಣ ಮಂಡಿ ತಿಂತಾದ್ರೆ 1/4 kg ಚಾಕ್ನ ಇಬ್ರು ಒಟ್ಟಿಗೆ ತಿಂದು ಮುಗಿಸಿದ್ವಿ. ಹೌದು, 2 ಪ್ಲೇಟ್ ತಗೋತಿದ್ವಿ. ಆದ್ರೆ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ವಿ, ರಾತ್ರಿ ಮನೇಲಿ ನಾನ್ ವೆಜ್ ಆಗಲ್ಲ. Simple ಜಾಸ್ತಿ ಆಗಿ ತಗೊಂಡ್ವಿ ತಿನ್ನಕ್ಕೆ ಅಷ್ಟೇ. ಹೊಟ್ಟೆನ ಬಂದ್ಬಿಡ್ತದೆ. ಆಮೇಲೆ ಬರ್ತೀವಿ gas ಅದು next ಹೋಗ್ತದೆ. time. ಚೆನ್ನಾಗಿದೆ. 205 ರೂಪಾಯಿಗೆ ಹೌದು. ಟೇಸ್ಟ್ ಓಕೆ. ನೆಕ್ಸ್ಟ್ ಟೈಮ್ ಬರೋಣ ಅಲ್ವಾ? ಚೆನ್ನಾಗಿ ಬೇಯಿಸಿದ್ರು, ಅರ್ಧಂಬರ್ಧನೂ ಬೆಂದಿರ್ಲಿಲ್ಲ. ಚಾಕ್ನ ಚೆನ್ನಾಗಿ ಕೆಂಡದಲ್ಲಿ ಹೊಗೆ ಚೆನ್ನಾಗಿ ಬೆಂದ್ರೇನೆ ಮಜಾ ತಿನ್ನಕ್ಕೆ, ಟೇಸ್ಟ್ ಇರ್ತದೆ. ಚೆನ್ನಾಗಿ ಅರ್ಧಂಬರ್ಧ ಕೊಟ್ಬಿಟ್ರೆ ನಿಮ್ಗೆ ರುಚಿನೂ ಇರೋಲ್ಲ. ಆಮೇಲೆ ಏನೋ ಒಂಥರ ಅಂಟಂಟ, ಆಮೇಲೆ ಹೊಟ್ಟೆ ಕೆಡ್ಸ್ಕೊಬೇಕಾಯ್ತದೆ. ಖಾರ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಗ್ಯಾಸ್ಟ್ರಿಕ್ ಆಗ್ಬಿಡ್ತದೆ. ಆಮೇಲೆ ನಾನೊಂದು 1/4 kg ಪಾರ್ಸಲ್ ಕೂಡ ತಗೊಂಡೆ. ಚೆನ್ನಾಗಿದೆ. ಸರಿ, ಚಾಕ್ನ ತಿನ್ನಬೇಕು ಅಂದ್ಕೊಂಡಿರೋರು ಇಲ್ಲಿ ಬಂದ್ಬಿಡಿ, ಒಳ್ಳೆ ಚಾಕ್ನ ಸಿಗುತ್ತೆ. ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿ ತಿನ್ಕೊಂಡೋಗಿ, ಸಖತ್ತಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.